ನಮಸ್ಕಾರ ಸ್ನೇಹಿತರೆ, ರತ್ನ ವರ್ಲ್ಡ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ನಾನು ಮತ್ತೆ ವಿಡಿಯೋ ಶುರು ಮಾಡಿದ್ದೀನಿ. ನೀವು ನನಗೆ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಕಡಲೆಬೇಳೆ ಮಸಾಲೆ ವಡೆನ ಮನೆಯಲ್ಲೇ ಸುಲಭವಾಗಿ ರೆಸ್ಟೋರೆಂಟ್ ಶೈಲಿನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅರ್ಧ kg ಕಡಲೆಬೇಳೆ, ಇದಕ್ಕೆ 50 ಗ್ರಾಮ್ನಷ್ಟು ಶೇಂಗಾ ಸೇರಿಸ್ಕೊಂಡು ನೀರು ಹಾಕಿ ಚೆನ್ನಾಗಿ 2 ರಿಂದ 2.5 ಗಂಟೆ ನೆನೆಯಕ್ಕೆ ಬಿಡೋಣ. ಕಡಲೆಬೇಳೆ ಚೆನ್ನಾಗಿ ನೆಂದಿರಬೇಕು. ನೋಡಿ, ಚೆನ್ನಾಗಿ ನೆಂದಿದೆ ಕಡಲೆಬೇಳೆ. ಈಗ ಇದನ್ನು 2 ರಿಂದ 3 ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿರುವಂಥದ್ದು. ಈಗ ಇದಕ್ಕೆ ಮಸಾಲೆಗೆ ನಾವು 1 ಇಂಚಿನಷ್ಟು ಚಕ್ಕೆನ ತೊಗೊಂಡಿದ್ದೀವಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಹೆಸರನ್ನ ಸುಲಿದಿಟ್ಕೊಂಡಿರೋದು, ಒಂದು 16 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿರೋದು, ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಹಾಗೆ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು, ಹಾಗೆ ಪುದೀನ. ಈಗ ಸ್ವಲ್ಪ ಮಸಾಲೆನ ರುಬ್ಕೋಬೇಕಾಗತ್ತೆ. ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಡಾದ್ಮೇಲೆ ಇದಕ್ಕೆ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆನ ತುಂಬ ಸ್ಮೂತಾಗಿ ರುಬ್ಕೊಂಡ್ರೆ ವಡ ರುಚಿ ಕೊಡಲ್ಲ. ಈ ರೀತಿ ತರಿಯಾಗಿ ನೀವು ರುಬ್ಕೋಬೇಕಾಗತ್ತೆ. ಸೊ ಈಗ ಕಡಲೆಬೇಳೆ ನಾವು ರುಬ್ಬಿರುವಂಥದ್ದನ್ನು ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ಹಾಗೆ ಉಳಿದಿರುವಂಥ ಕಡಲೆಬೇಳೆನ ನಾವು ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸಂಜೆ ಒಳ್ಳೆ ಸ್ನ್ಯಾಕ್ ಅಂತ ಹೇಳ್ಬೋದು. ಇದು ತುಂಬ ಟೀ ಜೊತೆ ತುಂಬ ಸೂಪರ್ ಆಗಿರುತ್ತೆ. ನೋಡಿ, ಈಗ ಉಳಿದಿರೋವಂಥ ಕಡಲೆಬೇಳೆನ ಮತ್ತೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ರುಬ್ಬಿರೋ ಮಿಶ್ರಣಕ್ಕೆ ನಾವೀಗ ಮಸಾಲೆನ ಸೇರಿಸ್ಕೋಬೇಕು. ಈಗ ಹೆಚ್ಚಿಟ್ಟಿರುವಂಥ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ, ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಹಾಕ್ತಾ ಇದ್ದೀನಿ, ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ 1 ಚಮಚದಷ್ಟು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಕಲರ್ ಬರಲಿ, ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಎಣ್ಣೆನ ಕಾಯಕ್ಕಿಟ್ಬಿಡಿ. ನೀವು ಇದಕ್ಕೆ ಧನಿಯಾ ಪುಡಿ ಕೂಡ ಸೇರಿಸ್ಕೋಬಹುದು. ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರೊಳಗಾಗಿ ಒಲೆ ಮೇಲೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಬರಬೇಕು. ಸೊಪ್ಪೆಲ್ಲ ಹೊಂದ್ಕೊಂಡ್ಬಿಟ್ಟಿದೆ. ಕೈಯಲ್ಲಿ ಉಂಡೆ ಕಟ್ಟುವಾಗ ಆಗಿರಬೇಕು. ಇದಕ್ಕೆ ನೀರು ಸೇರಿಸ್ಬೇಕಾದ ಅಗತ್ಯ ಇಲ್ಲ. ಈರುಳ್ಳಿ ಮತ್ತು ಸೊಪ್ಪು ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ. ನೋಡಿ, ಉಂಡೆನ ತೊಗೊಂಡು ಅಂಗೈಯಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ರೌಂಡ್ ಶೇಪಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದ್ರ ಮೇಲೆ ಬೆರಳೆಲ್ಲ ಮುಡ್ಸೋಕ್ಕೆ ಹೋಗಬೇಡಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಸೊ ಈ ಥರ ಸ್ವಲ್ಪ ಅಂಗೈಯಿಂದ ಪ್ರೆಸ್ ಮಾಡಿದರೆ ಸಾಕು. ನೋಡಿ, ಈಗ ಕಡಲೆಬೇಳೆ ವಡಾನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಡೀಪ್ ಫ್ರೈ ಮಾಡಬೇಕಾಗತ್ತೆ. ನೋಡಿ, ನಾನು ತೆಗಿತಾ ಇದ್ದೀನಿ. ಸರಿಯಾಗಿ ಫ್ರೈ ಆಗಿಲ್ಲ. ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದ ತಕ್ಷಣ ತೆಗೆದು ಮತ್ತೆ ಇನ್ನೊಂದು ಸಲ ಫ್ರೈ ಮಾಡಬೇಕಾಗತ್ತೆ. ಇವನ್ನ 2 ಸಲ ಫ್ರೈ ಮಾಡೋದ್ರಿಂದ, ಅಂದರೆ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ವಡ ಸೂಪರಾಗಿ ಮತ್ತು ಗರಿಯಾಗಿ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ. ಅರ್ಧಂಬರ್ಧ ಫ್ರೈ ಆಗಿರೋ ವಡೆಗಳನ್ನು ಈಗ ಮತ್ತೆ ಹಾಕಿ ನಾನು ಡೀಪ್ ಫ್ರೈ ಮಾಡ್ಕೊತೀನಿ. ನನ್ನ ಚಾನಲಲ್ಲಿ ನಿಮಗೆ ರೆಸಿಪಿ ವಿಡಿಯೋಗಳ ಜೊತೆ ರಂಗೋಲಿ ಮತ್ತು ಡ್ರಾಯಿಂಗ್ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಕಡಲೆಬೇಳೆ ಮಸಾಲೆ ವಡೆ ರೆಡಿಯಾಗಿದೆ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.